ನನ್ನನ್ನು ನೋಡುವಾಗ ಹಾಗೆ ಮಾಡುವುದು. ನೀವು ಬರ್ಲಿಕ್ಕೆ ಹೇಳಿದ್ದು ಯಾರು? ನಾನು ಮದುಮಗಳನ್ನು ಬರ್ಲಿಕ್ಕೆ ಹೇಳಿದ್ದು. ಮತ್ತೆ ಇವ್ರು ಯಾರು? ಮದುಮಗ ಇವರೇ. ಇದು ಮದುಮಗನ ಇದು ಇವ ಅಂತ ಹೇಳ್ತಾರೆ. ಎಣ್ಣೆ ತೆಗೆದ್ರೆ ತಲೆಗೆ ಹಾಕ್ಲಿಲ್ಲ ನನ್ನ ಗೋಳು ಮಂಟೆ ಕೂದಲಿಲ್ಲ. ಅವರು ಯಾರು ಅಂತ ಇವರಿಗೆ ಗೊತ್ತಾಗ್ಲಿಲ್ಲ. ವಿಷಯ ಅಷ್ಟೇ. ಇದು ನಿನ್ನ ಮದುವೆ ಮಾಡಿಸ್ಲಿಕ್ಕೆ ಬಂದ ಪುರೋಹಿತ. ಆಚಾರವೇ ಪುರೋಹಿತರು ಮಾವ. ಅವರು ಪೂಜನೀಯರು, ನಮ್ಮ ಕುಲ ಪುರೋಹಿತರು. ಅವರ ಅನುಗ್ರಹ ಆಶೀರ್ವಾದ ಮಾಡ್ಲಿಕ್ಕೆ ಮಾತ್ರ ಇರುವುದು. ಸಂಬಂಧಕ್ಕೆ ಅವರಿಲ್ಲ. ಇದು ಮಾವ ಅಂತ ಹೇಳುವವರಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ನಿಮ್ಮ ಮುಖದಲ್ಲಿ ಮದುವೆ ನನ್ನ ಮುಖದಲ್ಲಿ ನನ್ನ ಮುಖದಲ್ಲಿ ಮದುವೆ ಆಗ್ಲಿಕ್ಕೆ ಚಪ್ಪರ ತೆಗಿಲಿಕ್ಕೆ ಹೊಂಡ ತೆಗಿದಲ್ಲಿ ಹಾಗಲ್ಲ, ನಿಮ್ಮ ನೇತೃತ್ವದಲ್ಲಿ ಆಗ್ಬೇಕು ಅಂತ ಹೇಳಿ. ಒಳ್ಳೆ ಹುಡುಗ ಅದು ಹಾಗೆ, ಇದು ಹೀಗೆ. ಇನ್ನು ಮುಂದೆ ಹೇಗೆ ಒಳ್ಳೆ ಸಂಬಂಧ ಯಾರಿಗೂ ಈ ಮದುವೆ ನಿರೀಕ್ಷೆಯಲ್ಲಿ ಇರ್ಬೇಕು. ಮದುವೆ ಆದ ಮೇಲೆ ಏನೆಲ್ಲ ಆಗಿತ್ತದ ಅಂತ ಎಲ್ಲ ಈಗಲೇ ಮಾತಾಡೋದು. ನಾವು ತೋರಿಸ್ಬೇಕು. ಅಲ್ಲ, ಹುಡುಗರು ಸಿಕ್ಕಿದ್ರೆ ನಮ್ಮ ಪುಣ್ಯಾತಲ್ಲೇ ಹೇಳ್ಬೇಕು. ಮದುವೆ ಮುಗಿಲಿ ಹುಡುಗಿ ಹೆಸರಿಗೆ ನಾನು 20 ಸಲ ಹೇಳಿ ಒಳ್ಳೆ ಎಂತ ಚಂದದ ಹುಡುಗಿ, ಬಹಳ ಚಂದ ಶೂಟ್ ಪಣಕ. ಒಪ್ಪಿಗೆ ಆಗಿದೆ. ಅವೆಲ್ಲ ವಿಷಯ ಹೇಳಿದ್ದಾರೆ. ಅದಕ್ಕೆ ವ್ಯವಸ್ಥೆ ಮಾಡುವ. ಹಾಗಿದ್ರೆ ಬರಲಿ ಅಂತಾರೆ ಪಿಶಾಚಿ. ಪಿಶಾಚಿ ಅಲ್ಲ, ಅಂತರ್ಪಾಠ. ಎಲ್ಲೆಲ್ಲ ವಿಷಯ ಎಲ್ಲೆಲ್ಲೇ ಆಗುದು. ಅಂತರ್ಪಾಠ ಅಂತರ್ಪಾಠ ಇಟ್ಕೊಂಡು ಬನ್ನಿ. ಹುಡುಗಿ ಒಳಗೆ, ಹುಡುಗ ಹೊರಗೆ. ಹಾಗೆ ಅಂತರ್ಪಟದಿಂದ ಒಳಗೆ ಹುಡುಗಿ, ಹೊರಗೆ ಹುಡುಗ. ಹಾಗೆ ವ್ಯವಸ್ಥೆ ಮಾಡಿ ಮಾತಾಡಿ ಬಿಡ್ತೇನೆ. ತಂಗಿಯಲ್ಲಿ ವಿಷಯ ಹೇಳ್ತೇನೆ. ಹಾಗಿದ್ರೆ ಹುಡುಗಿ ನೋಡುವ. ಇನ್ನೆಲ್ಲ ಮುಗಿಯಿದೆ. ಹಾಗಿದ್ರೆ ಹುಡುಗಿಯನ್ನು ನೋಡುವ ಕಾರ್ಯಕ್ರಮ ಸ್ವಲ್ಪ ಬೇರೆ ತಗ್ಗಿಸಿ. ಕಲೆಗಳು
ನೋಡಿದೆ ನೋಡಿದೆ ಏನು ರೂಪ ನೋಡಿ ಹೀಗೆ ಮಾಡಿದದ್ದು ಕಾಮನರಾಗಿ ನೋಡಿದ್ದೆ ಅಂತನಾ